ತನ್ನ ಕನಸುಗಳನ್ನು ಪೂರೈಸಿಕೊಂಡರೂ ಫ್ಲಾರೆನ್ಸಳಲ್ಲಿ ಸಾಮಾಜಿಕ ಜಾಗೃತಿ, ಕಳಕಳಿ ಹಾಗೆಯೇ ಇತ್ತು ಮತ್ತು ಆಕೆ ಅನೇಕ ಕ್ಷೇತ್ರಗಳಲ್ಲಿ ಹೇಗೆ ಬದಲಾವಣೆಗೆ ಕಾರಣಳಾದಳು ಎಂಬುದನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿದೆವು. ಪ್ರಪಂಚದಲ್ಲಿ ಮೊಟ್ಟಮೊದಲ ಬಾರಿಗೆ ಈಕೆಯ ಹೆಸರಿನಲ್ಲಿ ದಾದಿಯರ ಶಿಕ್ಷಣಾ ಶಾಲೆ ಪ್ರಾರಂಭಗೊಂಡ ಬಗ್ಗೆ ಈ ಸಂಚಿಕೆಯಲ್ಲಿ. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಎಲ್ಲರಿಗೂ ಗೊತ್ತಿದ್ದಂಗೆ 1857ರಲ್ಲಿ ಸಿಪಾಯಿ ಮ್ಯೂಟ್ನಿ ಅಂತ ಇಂಗ್ಲೀಷ್ನವ್ರು ಕರೆದಲ್ಲ, ಅದು ನೆರವೇರಿತು. ಅದನ್ನು ನಮ್ಮ ಸಾವರ್ಕರ್ ಸಾಹೇಬರು ಅದನ್ನು ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೆದ್ರು. ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಬಟ್ ಅದು ನಿಜವಾಗ್ಲೂ ಒಂದು ರೀತಿಯ ಮೊದಲನ ಒಂದು ಮ್ಯೂಟಿನಿ ಆಗಿತ್ತದು, ದಂಗೆ ಆಗಿತ್ತದು. ಸೊ ಅದು ದಂಗೆ ಆದಾಗ ಯಥಾ ಪ್ರಕಾರ ಇವಳೇನು ಮಾಡಿದ್ಲು, ದಂಗೆ ಆಗಿದೆ, ನಮ್ಮ ಇಂಗ್ಲೀಷ್ ಸೋಲ್ಜರ್ಸ್ ಎಲ್ಲ ಅಲ್ಲಿ ಸಾಯ್ತಾ ಇದ್ದಾರೆ ಅಂತೆಲ್ಲ ಗೊತ್ತಾಯ್ತು ಅವಳಿಗೆ. ತುಂಬಾ ಗಲಾಟೆ ಆಗ್ತಾ ಇದೆ, ರಕ್ತಪಾತ ಆಗ್ತಾ ಇದೆ. ಸೊ ನಾನು ಇದಕ್ಕೆ ಹೋದಂಗೆ, ಸುಕಾಟಿಗೆ ಹೋದಂಗೆ ನಾನು ಭಾರತಕ್ಕೆ ಹೋಗ್ತೀನಿ, ನಾನು ಅಲ್ಲಿ ಸೇವೆ ಮಾಡ್ತೀನಿ ಅಂತ ಕೂತ್ಕೊಟ್ಟಾಳಂತೆ. ಆವಾಗ ಅಲ್ಲಿ ಗೌರ್ಮೆಂಟು ಸರ್ಕಾರ ಹೇಳ್ತಂತೆ, ಬೇಡಮ್ಮ, ನೀನು ಈಗಾಗಲೇ ಮಾಡಿದ್ದು ಸಾಕಾಗಿದೆ, ನಿನಗೆ ವಯಸ್ಸು ಬೇರೆ ಆಗಿದೆ, ನೀನು ಹುಷಾರು ಬೇರೆ ಇಲ್ಲ, ಅಷ್ಟು ದೂರ ಕಳ್ಸೋಕ್ಕೆ ನಾವು ತಯಾರಿಲ್ಲ, ನೀನೇನು ಹೋಗ್ಬೇಕಾದಿಲ್ಲ. ಸೊ ಅಲ್ಟಿಮೇಟ್ಲಿ ಅದನ್ನು ಸಿಪಾಯಿದಂಗೆ ಕೊನೆಗೊಂಡು ವಿಕ್ಟೋರಿಯಾ ಏನು ಮಾಡಿದ್ಲು, ಇದೆಲ್ಲ ನಾವು ತೊಗೊಂಡ್ಬಿಡ್ತೀವಿ, ಸೂಪರ್ದಿ ಕಂಪ್ನಿ ಬೇಡ ಅಂತೇಳಿ ಬರ್ಖಾಸ್ತು ಮಾಡಿ ಕಂಪ್ಲೀಟ್ ಆಡಳಿತನ ಅವಳು ತೊಗೊಂಡ್ಬಿಡ್ತಾಳೆ. ಅದಕ್ಕೊಂದು ಪ್ರೊಕ್ಲಮೇಷನ್ ಆಗ್ತದೆ. ಸೊ ಬ್ರಿಟಿಷ್ ಸರ್ಕಾರ ಭಾರತದ ಸ್ವಾಮಿತ್ವವನ್ನು ವಹಿಸ್ಕೊಂಡು ಇಂಡಿಯಾದಲ್ಲಿದ್ದ ಸೈನ್ಯದ ಅಧಿಕಾರ ಸರ್ಕಾರ ವಹಿಸ್ಕೊಳ್ತಂತೆ. ಸೊ ಸರ್ಕಾರ ಈಗಾಗಲೇ ಸ್ಥಾಪಿತ ಸುಧಾರಣಾ ಸಮಿತಿ ಅಸ್ತಿತ್ವದಲ್ಲಿದ್ದು ಅದು ತನ್ನ ಕಾರ್ಯಾಚರಣೆ ಮಾಡುತ್ತಿದ್ದಾಗಲೇ ಇಂಡಿಯಾದಲ್ಲಿನ ಶೋಚನೀಯ ನೈರ್ಮಲ್ಯದ ಅವಸ್ಥೆಯ ಬಗ್ಗೆ ದೂರು ಬಂತಂತೆ. ಮುಂದಿನ 6 ತಿಂಗಳ ಕಾಲ ಫ್ಲಾರೆನ್ಸ್ ನೈಟಿಂಗೇಲ್ ಇಂಡಿಯಾ ದೇಶದ ಸೈನ್ಯ ಆರೋಗ್ಯಾಧಿಕಾರದ ನೈರ್ಮಲ್ಯದ ಸ್ಥಿತಿಗಳ ಬಗ್ಗೆ ಅರಿಯಲು 2ನೇ ಸುಧಾರಣಾ ಸಮಿತಿಯ ಸ್ಥಾಪನೆಗೆ ಕರೆ ನೀಡಿದಂತೆ. ಅವಳು ಈ ದಿಸೆಯಲ್ಲಿ ಯಶಸ್ಸು ಕಾಣುವವಳಿದ್ದಳು. ಯಾಕಂದರೆ ಅವಳ ಸ್ನೇಹಿತ ಲಾರ್ಡ್ ಸ್ಟ್ಯಾನ್ಲಿ ಇಂಡಿಯಾ ದೇಶದ ಮೊದಲ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ. ಆದರೆ ಅವಳ ಆಸೆ ನೆರವೇರುವ ಲಕ್ಷಣಗಳು ಕೂಡಲೇ ಕಾಣಬರಲಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಈ ಬ್ಯಾರಕ್ ಕಮಿಷನ್ನಲ್ಲಿ ಕೆಲಸ ಮಾಡ್ತಿದ್ದಲ್ಲ ಅವ್ರ ಫ್ರೆಂಡ್ ಒಬ್ಬ ಇದ್ದ, ಅಲೆಕ್ಸಿಸ್ ಮೋಯರ್ ಅಂತ. ಅವನು ಸತ್ತೋಗ್ಬಿಡ್ತಾನೆ. ಅವ್ನ ಫ್ರೆಂಡ್ ಅವಳು. ಅವನಿದ್ದಿದ್ರೆ ಅವನ ಅಮ್ಮ ಇವಳು ಮಾತೆಲ್ಲ ಕೇಳ್ತಾ ಇದ್ದೆ, ಎಲ್ಲ ಆಗ್ತಿತ್ತು. ಸೊ ಫ್ಲಾರೆನ್ಸ್ಗೆ ಅದೊಂದು ದೊಡ್ಡ ಆಘಾತ ಆಗ್ಬಿಡ್ತು. ಸೊ ವೃದ್ಧನಾಗಿದ್ದ ಈ ಸಿಡ್ನಿ ಹೆರ್ಬರ್ಟ್ ಅಂತ ಇದ್ನಲ್ಲ, ಅವನು ಮಿನಿಸ್ಟರ್ ಆಗಿದ್ನಲ್ಲ, ಅವನು ಕೂಡ ಕಮಿಷನ್ ಚೇರ್ಮನ್ಗಿಂದ ಅತ್ಯಂತ ಮೈಮುರಿಯೋ ಕೆಲಸ ಆದ್ರಿಂದ ಅವನು ಕೂಡ ಅಯ್ಯೋ ಇದೆಲ್ಲ ನನ್ನ ಕೈಲೂ ಆಗೋದಿಲ್ಲಪ್ಪ, ಇದೆಲ್ಲ ಮಾಡೋಕ್ಕಾಗಲ್ಲ, ಬ್ಯಾರಕ್ಗಳ ಇದಕ್ಕೆ ಪರೀಕ್ಷೆಗೆ ಸತತವಾಗಿ ಕರ್ಕೊಂಡು ಪ್ರಯಾಣ ಮಾಡಬೇಕಾಗ್ತದೆ, ಅದೆಲ್ಲ ಮಾಡಬೇಕು, ಇದೆಲ್ಲ ಕಷ್ಟದ ಕೆಲಸ ಅಂತೇಳಿ ಕೂಡ ಅವನು ಕೂಡ ಅಸಕಾರ ಚಳುವಳಿ ಶುರು ಮಾಡ್ತಾನೆ, ಬೇಡಪ್ಪ ನನಗೆ ಈ ಕೆಲಸ ಅಂತೇಳಿ. ಒಟ್ಟಾರೆ ಈ ದೈಹಿಕ ತೊಂದರೆ ಕಷ್ಟಗಳ ಜೊತೆಗೆ ಮಾನಸಿಕ ಕೆಲಸ ಅಷ್ಟೇ ಶ್ರಮದಾಯಕವಾಗಿತ್ತಂತೆ. ಸೊ ಇದು ಇವಳೇನು ಮಾಡ್ತಾಳೆ ಫ್ಲಾರೆನ್ಸು, ಇದೆಲ್ಲ ಏಕೆ ಇದು ಇಷ್ಟೆಲ್ಲ ಏನೇ ಇದ್ರೂ ನಮಗೆ ಹುಷಾರಿಲ್ಲ, ಚೆನ್ನಾಗಿಲ್ಲ ಅಂತ ಅದೇ ಒಂದು ನೆಪ ಮಾಡ್ಕೊಂಡು ನಮ್ಮ ಕೆಲಸ ನಾವು ಯಾಕೆ ಮಾಡಬಾರ್ದು, ಸ್ವಲ್ಪನಾರು ಮಾಡೋಣ, ಏನಾದ್ರು ಮಾಡೋಣ, ನಮ್ಗೆ ಕೊಡುಗೆ ಕೊಡೋಣ ಅಂಥೇಳಿ ಅವಳು ಶುರು ಮಾಡಿಬಿಡ್ತಾಳಂತವಳು. ಅವಳು ತಾನೇ ಸಾವಿನ ಹೊಸ್ತದಲ್ಲಿ ಇದ್ರಿಗೂ ಕೂಡ ಅವಳು ನಾನು ಮೈ ಮುರಿದು ದುಡಿತಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಕೆಲಸ, ಇವರೆಲ್ಲ ಏನು ಒಂದು ದಂಡಪಿಂಡ ಥರ ಆಡ್ತಾರಲ್ಲ ಇವರು ಅಂತೇಳಿ ಅವ್ರ ಮೇಲೆಲ್ಲ ಸಿಡಿಬಿಡಿ ಕೊಡ್ತಾರೆ ಅಂತ ಹೇಳಿದೆ. ಅವಳಿಗೆ ಭಾಳ ಬೇಸರ ಆಗ್ತದೆ. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಇದೆ. ಒಂದು ಗಂಟೆಗಟ್ಟಲೆ ಅವಳು ದಿನಗಟ್ಟಲೆ ಅವಳು ಅವ್ರ ಮೇಲೆಲ್ಲ ಕೋಪ ಮಾಡ್ಕೊಂಡು ಹಾರಾಡ್ತಾಳೆ, ಎಲ್ಲ ಮಾಡ್ತಾಳೆ ಅಂತ. ಇದೇ ಸಮಯದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಒಂದು ಪುಸ್ತಕ ಬರೀತಾಳೆ. ಒಬ್ಬ ನರ್ಸ್ ಆದವಳು ತನ್ನ ಅನುಭವದ ಮೇಲೆ ಒಂದು ಪುಸ್ತಕ ಬರೆದು ಅದು ಪ್ರಕಟಿಸಿ, ಈಗ ಆ ಪುಸ್ತಕದ ಆಧಾರದ ಮೇಲೆ ಒಂದು ಟೆಕ್ಸ್ಟ್ ಬುಕ್ ಥರ ಆಗ್ಬಿಡುತ್ತಂತೆ ಮುಂದೆ ಕ್ರಮೇಣ. ಅದೇನೋ ನೋಟ್ಸ್ ಆನ್ ನರ್ಸಿಂಗ್ ಅಂತ ಒಂದು ಬರೀತಾಳೆ ಪುಸ್ತಕ.
ಅದು ಪ್ರಕಟವಾದ 6 ತಿಂಗಳಾದ ಮೇಲೆ ಸಾರ್ವಜನಿಕರು ಈಗಾಗಲೇ ಸಂಗ್ರಹಿಸಿದ್ದ ಹಣದಿಂದ ನೈಟಿಂಗೇಲ್ ಫಂಡನ್ನು ಸ್ಥಾಪಿಸಿ ಫ್ಲಾರೆನ್ಸ್ ನೈಟಿಂಗೇಲ್ ಹೆಸರಿನಲ್ಲಿ ಶುಶ್ರೂಷಾ ಶಿಕ್ಷಣ ನೀಡುವ ಶಾಲೆಯನ್ನು 24 ಜೂನ್ 1860 ತೆರೆದರು ಅಂತಾಗಿದೆ. ಇದೊಂದು ಭಾಳ ಇಂಪಾರ್ಟೆಂಟ್ ಡೇಟ್ ಇದು. ಈ ನರ್ಸಿಂಗ್ ಒಂದು ಇತಿಹಾಸದಲ್ಲಿ ಒಂದು ಗುರುತರವಾದ ಒಂದು ಘಟನೆ ಇದು. ಯಾಕೆಂದರೆ ಇದುವರೆಗೂ ಎಲ್ಲೂ ಪ್ರಪಂಚದಲ್ಲಿ ಆಗದೇ ಇದ್ದು ಕೆಲಸ ಮಾಡಿದ್ದಾರೆ, ಅದು ಆಯ್ತದು. ಸೊ ಇದು ಫ್ಲಾರೆನ್ಸ್ ನೈಟಿಂಗೇಲ್ ಹೆಸರಿನಲ್ಲೇ ತೆರೆದ ಈ ಶಾಲೆಯ ಮುಖ್ಯ ಉದ್ದೇಶ ದಾದಿಯರಿಗೆ ಶುಶ್ರೂಷೆಯ ಶಿಕ್ಷಣ ನೀಡಿ ಇತರ ದಾದಿಯರಿಗೆ ಅದೇ ರೀತಿಯ ಶಿಕ್ಷಣ ನೀಡುವುದಾಗಿತ್ತು. ಈ ಶಾಲೆಯಿಂದ ಉತ್ತೀರ್ಣರಾಗಿ ಹೊರಬಂದ ದಾದಿಯರು ತಮ್ಮ ವೃತ್ತಿಯನ್ನು ಮಾಡುವ ಹಾಗಿರಲಿಲ್ಲ. ಅವರು ಆಸ್ಪತ್ರೆಗಳಲ್ಲಿ ಮತ್ತು ಇತರ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆ ಅಲಂಕರಿಸಿ ಉತ್ಕೃಷ್ಟ ದರ್ಜೆಯ ದಾದಿಯನ್ನು ತಯಾರು ಮಾಡಬೇಕಾಗಿತ್ತು. ಇದೊಂಥರ ಟ್ರೈನಿಂಗ್ ಸ್ಕೂಲ್ ಇದು. ಇಂಗ್ಲೀಷ್ನ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಮಿಷನರೀಸ್ ಅಂತ ಕರೀತಾರೆ. ಅದಕ್ಕೆ ಆ ಮಿಷನರೀಸು ಹೇಗೆ ಕೆಲಸ ಮಾಡ್ತಾರೆ ಅಂದರೆ ದೈವ ಪ್ರೇರಣೆಯಿಂದ ದೇವರಿಗೋಸ್ಕರ ನಮ್ದೆಲ್ಲ ಜೀವನವನ್ನೇ ನಾವು ಮುಡುಪಾಗಿಟ್ಬಿಟ್ಟು ಅವ್ರು ದೇವರಿಗೋಸ್ಕರ ಕೆಲಸ ಮಾಡ್ತೀವಲ್ಲ, ಬಡಬಗ್ಗರಿಗೆ ಸಾಯ್ತಾ ಇರೋರಿಗೆ ಶುಶ್ರೂಷೆ ಮಾಡಿ ಆ ಥರ ಕೆಲಸ ಮಾಡ್ತೀವಲ್ಲ, ಅದಕ್ಕೆ ಮಿಷನರೀಸ್ ಅಂತ ಒಂದು ಮಿಷನ್ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಆ ಥರ ಕೆಲಸ ಮಾಡೋರಿಗೆ ಮಿಷನರೀಸ್ ಅಂತ ಕರೀತಾರೆ. ಸೊ ಇದು ಕೂಡ ಹಾಗೆ ಅಂತ ಅವಳು ಹೇಳಿದ್ದು. ನೀವು ಮಿಷನರೀಸ್ ಥರ ಕೆಲಸ ಮಾಡಬೇಕು, ದಾದಿಯರನ್ನ ತರಬೇತಿ ಕೊಡಬೇಕು, ಅವರು ಚೆನ್ನಾಗಿ ಮುಂದೆ ಒಳ್ಳೆ ದಾದಿಯರಾಗಬೇಕು, ಅವರು ಸೇವೆ ಮಾಡಿದ್ರೆ ಅದು ದೇವರಿಗೆ ತೃಪ್ತಿ ಬರಬೇಕು. ಒಳ್ಳೆಯ ಒಂದು ಉಪದೇಶ ಕೊಡ್ತಾಳೆ ಅವಳು. ಇನ್ನೂ ಒಂದು ಕಂಡೀಷನ್ ಹಾಕ್ಬಿಡ್ತಾಳೆ. ಏನು ಅಂತಂದರೆ ಶಿಕ್ಷಣಕ್ಕೆ ಸೇವೆ ಬಯಸುವವರು ಅತ್ಯಂತ ಗುಣವಂತರಾಗಿರಬೇಕು. ಸೊ ಅದಕ್ಕಾಗಿ ಒಂದು ಪ್ರಮಾಣ ಪತ್ರ ಕೂಡ ತಗೊಂಡ್ಬಿಡ್ತಾಳಂತೆ. ಅವರಿಗಾಗಿಯೇ ನಿರ್ದೇಶಿಸಿದ ಒಂದು ಮನೆಯಲ್ಲಿ ಅವರು ವಾಸ ಮಾಡಬೇಕಾಗಿತ್ತು. ಅವರಿಗೆ ಊಟ, ವಸತಿ, ಸಮವಸ್ತ್ರಗಳನ್ನು ನೈಟಿಂಗೇಲ್ ಫಂಡ್ ಮುಖಾಂತರ ಒದಗಿಸಲಾಗ್ತಿತ್ತು. ಇದಲ್ಲದೆ ವಾರ್ಷಿಕ 10 ಪೌಂಡ್ ಹಣ ಕೂಡ ಅವ್ರಿಗೆ ಕೊಡ್ತಾ ಇತ್ತು. ಸ್ಟೈಪಂಡ್ ಅಂತ ಕರೀತಾರಲ್ಲ, ಅದು ಕೂಡ ಕೊಡ್ತಾ ಇದ್ರಂತೆ. ಈಗ ಮಾಡಿದ್ದು ಏನಾಗೋಯ್ತು, ಸಿಕ್ಕಾಪಟ್ಟೆ ವಿರೋಧ ಬಂದ್ಬಿಡ್ತಂತೆ. ಅಂದರೆ ಏನಿದು ದಾದಿಯರಿಗೆ ಇಷ್ಟೊಂದೆಲ್ಲ ಕಠಿಣವಾದ ಒಂದು ನೀತಿ ನಿಯಮ ಎಲ್ಲ ಹೇಳಿಬಿಟ್ರೆ ಯಾರು ಬರ್ತಾರೆ? ಯಾರು ಬರಲ್ಲ, ಭಾಳ ಕಷ್ಟ. ಆದ್ರೂ ಇವಳಿಗೆ ಇದೆಲ್ಲ ಅನುಭವ ಆಗಿತ್ತಲ್ಲ, ದಾದಿಯಾಗಿ ಇವಳು ಮಾಡಿದ ಕೆಲಸ ಎಲ್ಲ ಗೊತ್ತಿತ್ತಲ್ಲ. ಅವಾಗ ಯಾರು ವಿರೋಧ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಹೇಳ್ತಾರಲ್ಲ, ಅವ್ರಿಗೆ ಬಾಯಿ ಮುಚ್ತಾರೆ. ಹೇಗೆ ಅಂದರೆ ದಾದಿಯರು ನೆಲ ಉಜ್ಜುವ, ಪಾತ್ರೆ ತಿಕ್ಕುವ ಕೆಲಸ ಮಾಡಬಾರ್ದು, ಅದು ಅವರ ಶಕ್ತಿಯನ್ನು ವ್ಯರ್ಥವಾಗಿರುತ್ತದೆ ಎಂದು ಫ್ಲಾರೆನ್ಸ್ ಹೇಳಿ ದಾದಿಯರು ಈ ಹಿಂದೆ ಮಾಡುತ್ತಿದ್ದ ಕೆಲಸವನ್ನು ಖಂಡಿಸಿ ವಿರೋಧಿಗಳ ಬಾಯಿ ಮುಚ್ಚಿಸ್ಬಿಟ್ರಂತೆ. ಈ ದಾದಿಯರಿದ್ದ ಎಲ್ಲ ಕಡೆ ಕೆಲಸ ಮಾಡ್ಕೊಂಡ್ಬಿಡ್ತಿದ್ರು. ಅವ್ರ ನೆಲ ಗುಡಿಸೋದು, ಸಾರಿಸೋದು, ಗುಡಿಸೋದು, ಪಾತ್ರೆ ತೊಗೊಳ್ಳೋದು ಇದೆಲ್ಲ ಮಾಡೋದು ಒಂಥರ ಪರಿಚಾರಕ್ಕೆ ಕೆಲಸ, ಸರ್ವೆಂಟ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಕೆಲಸ ಮಾಡ್ತಿರ್ತಾರೆ. ದಾದಿಯರಿಗೆ ಏನೇನು ಕೆಲಸ ಮಾಡಬೇಕು ಅಷ್ಟೇ ಮಾಡ್ಬೇಕಾ, ಅವರ ಪರಿಚಾರಕಂತ ಇಟ್ಕೊಳ್ಬಾರ್ದು. ಅವರಿಗೆ ದಾದಿಯರ ನೈತಿಕ ಮಟ್ಟಗಳ ಗುಣಗಳ ಬಗ್ಗೆ ಉನ್ನತಿಗೆ ಅವಳು ಒತ್ತು ನೀಡಿದ್ಲು. ಭವಿಷ್ಯದ ದಾದಿಯರ ಶಿಕ್ಷಣ ಅವರ ನಡವಳಿಕೆ ಮೇಲೆ ಅವಲಂಬಿಸುತ್ತದೆ. ಅವರ ಸ್ವಭಾವ, ಅನಿಸಿಕೆಗಳು, ಅವರ ಆಚಾರ ವಿಚಾರಗಳು ಶಿಕ್ಷಣದ ಕಾರ್ಯವನ್ನು ಕಡೆಗಣಿಸಬಹುದು ಅಥವಾ ಒಳ್ಳೆಯದು ಮಾಡಬಹುದು. ಪ್ರತಿ ದಾದಿಯು ದಿನಚರಿ ಬರೆಯುವ ಅಭ್ಯಾಸ ಮಾಡಬೇಕೆಂದು ನೀವು ಹೇಳಿ ಅದನ್ನು ಅವಳು ತಾನೇ ಖುದ್ದಾಗಿ ತಿಂಗಳ ಕೊನೆಯಲ್ಲಿ ಅವರ ಮುಂದೆ ಓದುತ್ತಿದ್ದಳು. ಕೆಲವು ವೇಳೆ ದಾದಿಯರು ಬರೆಯುತ್ತಿದ್ದ ಪದಗಳ ಉಚ್ಚಾರಣೆ ತಪ್ಪಿದ್ರೆ ಅವರಿಗಾಗಿ ಪ್ರತ್ಯೇಕ ಪಾಠ ಪ್ರವಚನ ನಡೆಸ್ತಿದ್ದಂತೆ. ಸೊ ದಾದಿಯರ ಪ್ರಣಯ ಚೇಷ್ಟೆಗಳ ಬಗ್ಗೆ ನಿಗಾ ಇಡಲಾಗುತ್ತಿತ್ತು. ಒಂಟಿಯಾಗಿ ತಿರುಗಾಟಕ್ಕೆ ಬಿಡ್ತಾ ಇರಲಿಲ್ಲ. ಕಟ್ಟುನಿಟ್ಟಿನ ಶಿಸ್ತು ಪಾಲಿಸಬೇಕಾಗ್ತಿತ್ತು. ಭೂತಕಾಲದ ದಾದಿಯರಿಗಿದ್ದ ಕೆಟ್ಟ ಹೆಸರನ್ನು ಹೋಗಲಾಡಿಸಲು ಅವರು ಅತ್ಯಂತ ಶಿಸ್ತಿನ ಸಿಪಾಯಿಗಳಾಗಿ, ಗಣ್ಯ ಸ್ತ್ರೀಯರಾಗಿ, ನೀಟಾದ, ಸಂಶಯಾತೀತವಾಗಿ ಒಬ್ಬ ಆಸ್ಪತ್ರೆಯ ದಾದಿ ಕುಡಿದು ತೂರಾಡುವ ಬೆಳವಣಿಗೆಗಳ ತರಹ ಅಜ್ಞಾನಿ ಸ್ತ್ರೀಯ ಆಗಬೇಕಾಗಿಲ್ಲ ಎಂಬುದಾಗಿ ತೋರಿಸಿಕೊಡುವಳಾಗಬೇಕು ಅಂತ ಬಯಸ್ತಾಳಂತೆ. ಕೆಲವೇ ತಿಂಗಳಲ್ಲಿ ಶಾಲೆ ಪ್ರವರ್ಧಮಾನಕ್ಕೆ ಬಂತಂತೆ.
ಅದರ ಖ್ಯಾತಿ ಹರಡಿತು, ಅದು ಯಶಸ್ಸು ಕಂಡಿತು. ಹೆಣ್ಣು ಮಕ್ಕಳು ಶಾಲೆಗೆ ಸೇರಲು ಮುಗಿಬಿದ್ರಂತೆ. ಇದೇ ಸಮಯದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಮೊದಲಿಂದನೂ ಅವಳಿಗೆ ದೈವದ ಬಗ್ಗೆ, ದೇವರ ಬಗ್ಗೆ, ಆಧ್ಯಾತ್ಮಿಕ ಜೀವನದ ಬಗ್ಗೆ ಆಸಕ್ತಿ ಇದ್ದೇ ಇತ್ತಲ್ಲ. ಸೊ ಆವಾಗ ಈ ಎಲ್ಲ ಮೈಮರೆಯುವ ಕೆಲಸಗಳ ಮಧ್ಯೆ ಫ್ಲಾರೆನ್ಸ್ಗೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ತತ್ವ ವಿಚಾರಗಳ ಬಗ್ಗೆ ಚಿಂತನೆ ಮಾಡುವುದೇ ಒಂದು ಉಲ್ಲಾಸಕರವಾದ ಹವ್ಯಾಸವಾಗಿತ್ತಂತೆ. ಅವಳು ಮನೆ ಬಿಟ್ಟು ಹೊರಗೆ ಕಾಲಿರಿಸ್ತಿರ್ಲಿಲ್ಲ. ತನ್ನ ಕುಣಿಯಲ್ಲಿ ಹಾಸಿಗೆ ಮೇಲೆ ಪವಡಿಸಿ ಅಥವಾ ಕುಳಿತು ತನ್ನ ಕೆಲಸ ಮಾಡ್ತಾ ಇದ್ಲಂತೆ. ಕುಟುಂಬದವರನ್ನು ದೂರ ಮಾಡಿ ಕೇವಲ ಆಂಟ್ ಮೈ ಮತ್ತು ಸಲಹೆಗಾರ ಕ್ಲೋ ಅಂತ ಹೋಯ್ತು, ಅವನ ಜೊತೆಗೆ ಮಾತ್ರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ತತ್ವಚಿಂತನೆಗೆ ತರ್ಕ ವಿಮರ್ಶೆ ಮಾಡ್ತಾ ಒಂದು ಬಗೆ ರಂಜನೆ, ಅದೇ ಒಂದು ಮನರಂಜನೆ ಆಗೋಯ್ತಂತೆ ಅವಳಿಗೆ. ಸೊ ಹೀಗೆ ಅವಳ ಚಿಂತನೆಗಳನ್ನು ಸಜೆಷನ್ಸ್ ಫಾರ್ ಥಾಟ್ಸ್ ಅಂತ ಒಂದು ಗ್ರಂಥ ಬರೆದು, ಸಜೆಷನ್ಸ್ ಫಾರ್ ಥಾಟ್ಸ್ ಅಂತ ಗ್ರಂಥದ ಒಂದು ಕರಡು ಪ್ರತಿಯನ್ನು ಪ್ರಸಿದ್ಧ ಲೇಖಕ ಜಾನ್ ಸ್ಟುವರ್ಟ್ ಮಿಲ್ಲಿಗೆ ಕಳಿಸಿದ್ದೆ. ಜಾನ್ ಸ್ಟುವರ್ಟ್ ಮಿಲ್ ಅಂತಂದರೆ ಎಲ್ಲರಿಗೂ ಗೊತ್ತೇ ಇದೆ. ಅವನು ಮಿಲ್ ಮಹರ್ಷಿ ಆನ್ ಲಿಬರ್ಟಿ ಅಂತ ಒಂದು ಫೇಮಸ್ ಬುಕ್ ಬರೆದಿದ್ದಾನೆ, ಮನುಷ್ಯನ ಸ್ವಾತಂತ್ರ್ಯದ ಬಗ್ಗೆ, ಆನ್ ಲಿಬರ್ಟಿ ಅಂತ. ಅದೆಲ್ಲ ಟೆಕ್ಸ್ಟ್ ಬುಕ್ ಆಗಿದೆ, ಅದೆಲ್ಲ ಓದಿರ್ಬೋದು ಜನ. ಸೊ ಅವಾಗ ಅವನ ಸಮಕಾಲೀನ ಅವನಿಗೆ ಕಳಿಸ್ತಾಳಂತ ಈ ಬುಕ್ನ, ನೋಡಪ್ಪ ಇದನ್ನು ಓದು ಅಂತ. ಅವಾಗ ಮಿಲ್ ಅದನ್ನು ಓದ್ಬಿಟ್ಟು ಅರೆ ಇದೇನಿದು, ಇದು ಗ್ರಂಥ ಇಷ್ಟು ಚೆನ್ನಾಗಿ ಬಂದಿದೆಯಾ, ಪ್ರಭಾವಿತವನು ಗ್ರಂಥ ಪ್ರಕಟಿಸಲು ಯೋಗ್ಯವಾಗಿದೆ ಎಂದು ಶಿಫಾರಸು ಮಾಡ್ತಾನಂತ ಅವನು. ಆದರೆ ಈ ಥರ ಬಂಧು ಮಿತ್ರರು, ವಿದ್ವಾಂಸರು ಗ್ರಂಥ ರಚನೆಯಲ್ಲಿ ನ್ಯೂನತೆ ಕಂಡ್ರು. ವಿಶೇಷವಾಗಿ ಬೆಂಜಾಮಿನ್ ಜೋವೆಟ್ ಅಂತ ಒಬ್ಬ ಇದ್ನಲ್ಲ, ಅವನು ಅಪೋಸ್ ಮಾಡ್ತಾನಂತೆ. ಜಾನ್ ಸ್ಟುವರ್ಟ್ ಮಿಲ್ಲಿನ ಒಂದು ಅಂಥ ಫಿಲಾಸಫರ್ನ ಒಂದು ಇದನ್ನು ತಗೊಳ್ತಾಳಲ್ಲ ರೆಕಮೆಂಡೇಶನ್ನು, ಅವನ ಒಂದು ಮೆಚ್ಚುಗೆ ಪಡ್ಕೊಂಡಿದ್ದು ಒಂದು ಆಶ್ಚರ್ಯ ಆಗ್ತದೆ. ಇಷ್ಟೆಲ್ಲ ಕೆಲಸ ಮಾಡುವಾಗ ಯಾರಿಗೆ ತಾನೇ ಸಾಧ್ಯ ಆಗ್ತದೆ? ಫಿಸಿಕಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಇವಳು ಕೂಡ, ಫ್ಲಾರೆನ್ಸು ಕೂಡ ಕಾಯಿಲೆ ಜಾಸ್ತಿ ಆಗ್ತದೆ, ಕಾಯಿಲೆ ಬೀಳ್ತಾಳೆ. ಸೊ ಅವಾಗ ಅವಳನ್ನು ನೋಡ್ಕೊಳ್ಳೋಕ್ಕೋಸ್ಕರ ಅಂತ ಬೇರೆ ಬರ್ತಾರೆ. ಅವ್ನು ಮಲಗಿಬಿಡ್ತಾಳೆ, ಹಾಸಿಗೆ ಹಿಡಿದು ಮಲಗೇ ಬಿಡ್ತಾಳೆ. ಮಲಗಿಬಿಟ್ಮೇಲೆ ಅವಳನ್ನ ನೋಡ್ಕೊಳ್ಬೇಕು. ಅದಕ್ಕೆ ಎಷ್ಟೇ ಮಲಗಿ ಹಾಸಿಗೆ ಹಿಡಿದು ಮಲಗಿದ್ರು ಅವ್ರ ಕೆಲಸ ಮಾಡ್ದೇನೆ ಭಾಳ ಹಾಸಿಗೆಯಲ್ಲಿ ಮಲ್ಕೊಂಡಾಗಲೇ ಅವಳು ತನ್ನ ಕೆಲಸ ಶುರು ಮಾಡ್ತಾಳಂತೆ. ಎಲ್ಲರಿಗೂ ಪತ್ರ ಬರೆಯೋದು, ಅವರಿಂದ ಅಂಕಿ ಅಂಶಗಳನ್ನ ತರಿಸ್ಕೊಳ್ಳೋದು, ಅದೆಲ್ಲ ಶುರು ಮಾಡಿಬಿಡ್ತಾನಂತೆ. ಸೊ ಇದೇ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಗ್ಲಾಡ್ಸ್ಟೋನ್ ಅಂತ ಅವನು ಅಪಾಯಿಂಟ್ ಆಗ್ತಾನೆ. ಅವನೇನು ಮಾಡ್ತಾನೆ, ಇವಳಿದ ಪ್ರಸಿದ್ಧಿ, ಇದೆಲ್ಲ ತಿಳ್ಕೊಂಡು ಇವಳಿಂದನೇ ಒಂದು ಪುಸ್ತಕ ಬರೀಲಿಕ್ಕೋಸ್ಕರ ಕೇಳ್ಕೊತಾನೆ. ಸಿಡ್ನಿ ಹರ್ಬರ್ಟ್ ಅಂತ ಅವನು ಫೇಮಸ್ ಇವಳು ಸಪೋರ್ಟರ್ ಆಗಿರ್ತಾನಲ್ಲ, ಅವನು ಸತ್ತೋಗ್ತಾನೆ. ಅವನಿಗೆ ಸ್ಮಾರಕವಾಗಿ ಒಂದು ಸ್ಮಾರಕ ಪತ್ರ ಬರೀ ಅಂತ ಕೇಳ್ಕೊತಾನಂತೆ. ಸೊ ಆವಾಗ 1861ರಲ್ಲಿ ಒಂದು ಸ್ಮಾರಕ ಪತ್ರ ಬರೆದು ಮೆಮೋರಿಯಲ್ ಬರೆದು ಪ್ರಕಟಿಸ್ತಾಳಂತೆ. ಅದನ್ನು ಸಮೀಕರಿಸಿ, ಕ್ರೋಢೀಕರಿಸಿ, ಮತ್ತಷ್ಟು ಸಂಗತಿಗಳನ್ನು ಸೇರಿಸಿ ಆರ್ಮಿ ಸ್ಯಾನಿಟರಿ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಟ್ಸ್ ರಿಫಾರ್ಮ್ ಅಂಡರ್ ದ ಲೇಟ್ ಲಾರ್ಡ್ ಹರ್ಬರ್ಟ್ ಅಂತ ಶಿರೋನಾಮೆಯಲ್ಲಿ ಬರೆದು ಅದನ್ನು ಪ್ರಕಟ ಆಯ್ತಂಥದ್ದು. ಸೊ ಒಂದು ಸಿಡ್ನಿ ಹರ್ಬರ್ಟ್ ಅವನ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ, ಮಿನಿಸ್ಟರ್ ಆಗಿರ್ತಾನೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇರ್ತಾನೆ. ಪಾಪ ಅವನ ಸಾವಿನಿಂದ ಇವಳಿಗೆ ಕೈ ಮುರಿದಂಗೆ ಆಗ್ಬಿಡ್ತದೆ. ತುಂಬ ಜೀವನದಲ್ಲಿ ಅವಳ ಜೀವನದಲ್ಲಿ ಒಂದು ತೆರೆನೇ ಬಿದ್ದ ಹಾಗಾಯಿತು ಅಂತ ಹೇಳ್ತಾರೆ. ಅವನು ಬದುಕಿದ್ದಾಗ ಅವನನ್ನು ತೆಗಳಿ ಬಗಳಿ ಬೈದು ಎಲ್ಲ ಸಾಧ್ಯವಾದಷ್ಟು ಅವನಿಂದ ದುಡಿಸ್ಕೊಂಡಿದ್ರು ಕೂಡ ಅವನಿಂದ ಎಷ್ಟು ಚೆನ್ನಾಗಿ ದುಡಿಸ್ಕೊಳ್ತಾ ಇದೆ ಅಂದರೆ, ಅವನು ವೃದ್ಧನಾಗಿದ್ರು ಕೂಡ ಬೈತಿದ್ದಂತೆ. ಏನು ನೀನು ವಯಸ್ಸಾದ್ರೂ ಏನು ಮಾಡಬಾರ್ದು ಅಂತಿದ್ಯಾ ಕೆಲಸ ಮಾಡಯ್ಯ, ನನಗೆ ಹುಷಾರಿಲ್ಲ, ನಾನು ಹಾಸ್ಟೆಲ್ ಮಲಗಿದ್ದೀನಿ, ನಾನು ಮಾಡ್ತಾ ಇರೋವಾಗ ನಿನಗೇನು ಮಾಡೋಕ್ಕಾಗತ್ತೆ ಅಂತ ಅಷ್ಟು ಕ್ರೂರವಾಗಿ ಒಂಥರ ಮನಸ್ಸಿಗೆ ಬೇಜಾರಾಗೋ ಥರ ಎಲ್ಲ ಮಾತಾಡಿ ಎಲ್ಲ ಮಾಡಿದಾಗ ಈಗ ಅದನ್ನೆಲ್ಲ ನೆನೆಸ್ಕೊಂಡು
ಬೇಜಾರಾಗ್ತದೆ ಅಂತ ಅವಳಿಗೆ. ಅವನು ಸತ್ತ ನಂತರ ಅವನು ನನ್ನ ಗುರು, ನನಗೆ ಮಾಸ್ಟರ್ ಆಗಿದ್ದ ಅಂತ ಕರೆದು ಅವನಿಗೆ ಭಾಳ 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 ಹೊಗಳ್ಬಿಟ್ಟು ಹಾಡ್ತಾಳಂತ ಅವಳು. ಇಲ್ಲಿಯವರೆಗೆ ನೀವು ನನ್ನ ಒಂದು ಮಾತುಗಳಲ್ಲಿ ಕೇಳಿದ್ದಕ್ಕೆ ನಾನು ನಿಮಗೆಲ್ಲರಿಗೂ ಶುಭಾಶಯ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ ಸಾರಥಿಯಾಗಿ ಮಹತ್ವಾಕಾಂಕ್ಷೆ ಅಶ್ವಾವೇರಿ ಸಾಗುವೆ. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ